ಮಾಗಡಿ ಟೌನ್ ಕಲ್ಯಾಗೇಟ್ ಆಲ್ಫಲಾ ಕಾಲೇಜಿನ ರಸ್ತೆಯಲ್ಲಿ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಇಂದು ಬೆಳಗ್ಗೆ ಎಲೆಕ್ಟ್ರಿಕ್ ಬೈಕ್ ಬೆಂಕಿ ಹತ್ತಿಕೊಂಡಿದ್ದು, ಮನೆಯಲ್ಲಿ ವಾಷಿಂಗ್ ಮಿಷಿನ್ ಮತ್ತು ಇನ್ನು ಮುಂತಾದ ಮನೆಯ ಸಾಮಗ್ರಿಗಳು ಅಗ್ನಿಗಾಹುತಿಯಾಗಿವೆ. ಅಲ್ಲದೆ ಬೈಕ್ ಮಾಲೀಕ ನರಸಿಂಹಮೂರ್ತಿರವರಿಗೆ ಗಂಭೀರ ಗಾಯಗಳಾಗಿವೆ. ಮಾಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಲಕ್ಷ್ಮೀ ನರಸಿಂಹಮೂರ್ತಿ ಅವರ ಯಾವ ರೀತಿ ಆಯಿತು? ನಿಮಗೆ ಗಾಯ ಆಗಿದೆ, ಎಲೆಕ್ಟ್ರಿಕ್ ಸ್ಕೂಟ್ರ್ ಹತ್ಕೊಂತು ಅಂತ ಮಾಹಿತಿ ಬಂದಿತ್ತು. ಹಾಗಾಗಿ ನಿಮ್ಮ ಮನೇಲಿ ಕೂಡ ಹೋಗಿ ನೋಡ್ಕೊಂಬಂದು ಸಾಕಷ್ಟು ವಾಷಿಂಗ್ ಮಿಷಿನ್ನು ಎಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ. ಯಾವ ರೀತಿ ಆಯಿತು, ಯಾವಾಗ ಆಯಿತು, ಎಷ್ಟೊತ್ತಲ್ಲ ಆಯಿತು? ಚಾರ್ಜಿಂಗ್ ಹಾಕಿ ಆಫ್ ಮಾಡಿ ನಿಲ್ಲಿಸಿದ್ವಿ ಗಾಡಿ. ಬೆಳಗ್ಗೆ 6 ಗಂಟೆಯಲ್ಲಿ ನಾವು ಇನ್ನೇನು ಎದ್ದೇಳಬೇಕಾಯಿತು ಬೆಳಗಿನಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ಸೌಂಡ್ ಬಂತು. ನಾವೇನು ಅಂದ್ಕೊಂಡ್ವಿ, ಆ ಕಡೆ ಎಲ್ಲೋ ಜಲ್ಲಿ ಏನೋ ಲೇಔಟ್ ಮಾಡ್ತಾಯಿದ್ದಾರೆ ನಮ್ಮ ಮನೆ ಪಕ್ಕದಲ್ಲಿ, ಜಲ್ಲಿ ಏನೋ ಸುರಿತಾ ಇರಬೇಕು ಅಂತ ನಾವು ಅಂದ್ಕೊಂಡ್ವಿ. ಹಂಗೂ ಹೊಗೆ ಎಲ್ಲ ತುಂಬ್ಕೊಂಡಿದ್ದಕ್ಕೆ ಈಚೆ ಬಂದ್ವಿ. ಬಾಗಿಲು ತಕ್ಕೊಂಡು ಈಚೆ ಬಂದ್ವಿ. ಅದು ಇದು ಹತ್ಕೊಂಡಿತ್ತು. ಯಾವ ರೀತಿ ಆರಿಸಿದ್ರೆ? ಅಕ್ಕಪಕ್ಕದವರೆಲ್ಲ ಸೇರಿ ನೀರು ಹಾಕಿ ಆರಿಸಿದ್ರು. ಎಷ್ಟು ವರ್ಷ ಆಗಿದೆ ಗಾಡಿ ತೊಗೊಂಡು? 2 ವರ್ಷ ಆಯಿತು. ಎಲ್ಲಿ ತೊಗೊಂಡಿದ್ರಿ? ಇಲ್ಲೇ ಮಾಡಿದ್ವಿ. ಮಾಗಡಿಯಲ್ಲಿ. ಆ ಶೋರೂಮ್ ಹೆಸರು ಏನಂತ ಗೊತ್ತಾ? ಶ್ರೀಕೃಷ್ಣ ಶೋರೂಮ್ ಕ್ಲೋಸ್ ಆಗಿದೆ. ಕ್ಲೋಸ್ ಮಾಡಿ 2 ವರ್ಷದಿಂದ ಸಮಸ್ಯೆ ಏನು ಇರಲಿಲ್ವಾ? ಏನಿಲ್ಲ ಸಮಸ್ಯೆ. 6:30 ನಾನು ವಾಕ್ ಹೋಗೋ ಟೈಮಲ್ಲಿ ನಮ್ಮ ಸ್ನೇಹಿತರು ನರಸಿಂಹಣ್ಣವ್ರಿಗೆ ಮನೆಗೇನೋ ಬೆಂಕಿ ಬಂದಂಗೆ ಆಯ್ತಾ ಇದೆ. ಜನ ಎಲ್ಲ ಮುಟ್ಕೊಂಡಿದ್ದೆ. ಅವಾಗ ನಾನು ಅಲ್ಲಿ ಹೋಗಿ ನೋಡೋವಾಗ ಅಲ್ಲಿ ಈ ಸ್ಕೂಟ್ರು ಎಲೆಕ್ಟ್ರಿಕ್ ಗಾಡಿ ಎತ್ಕೊಂಬಿಟ್ಟದೆ ಅಂತ ಮಾಹಿತಿ ಗೊತ್ತಾಯ್ತು. ಆವಾಗ ಅದನ್ನೆಲ್ಲ ಎಳ್ಕೊಂಡು ಆಚೆಗೆ ಹಾಕ್ಬಿಟ್ಟು ಆಮೇಲೆ ಅವ್ರ ಮನೆಗೆಲ್ಲ ಹೊಗೆ ತುಂಬಿದ್ರು. ಆ ಹೊಗೆಲ್ಲ ತೆಗೆದುಬಿಟ್ಟು ಇದು ಇಂಡು ಎಲ್ಲ ಓಪನ್ ಮಾಡಿಬಿಟ್ಟು ಆಮೇಲೆ ಅವ್ರು ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ. ಆದರೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಈ ನಡುವೆ ಬರ್ತಾರವಲ್ಲ, ತುಂಬ ಮೋಸ ಅಂತ ನನಗೆ ಗೊತ್ತಾಯ್ತದೆ. ಯಾಕೆಂದರೆ ಈಗ ಮನೆಗೆ ಆಫ್ ಮಾಡಿಬಿಟ್ಟು ಅದೇ ಎತ್ಕೊಂಬಿಟ್ಟು ಅಂತ ಹೇಳಿದ್ರೆ ಜನದ ಜೀವ ಜೊತೆಲಿ ಆಟ ಆಡ್ತಾವ್ರೆ ಅಂತ ನಮ್ಮ ಅನಿಸಿಕೆ ಆಯಿತು. ಅದು ಮಾಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀನಿ. ಅವರು ರೆಸ್ಟ್ ಅಂದ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಈಗ ಅದನ್ನೆಲ್ಲ MLC ಎಲ್ಲ ಮಾಡಿಸಿದ್ವಿ. ಅವ್ರಿಗೇನಾಗಿದೆ ಡ್ಯಾಮೇಜು? ಅವ್ರಿಗೆ ಫ್ರಂಟಲ್ಲೆಲ್ಲ ಸುಟ್ಟೋಗಿದೆ, ಬ್ಯಾಕಲ್ಲಿ ಹಿಂದೆಗಡೆ ಪೂರ್ತಿ ಡ್ಯಾಮೇಜ್ ಆಗಿರ್ತದೆ ಹಿಂದೆಗಡೆ, ಆಮೇಲೆ ಕೈಯಲ್ಲಿ ಮತ್ತು ತೋಳಲ್ಲಿ ಮತ್ತು ತೊಡೆಯಲ್ಲಿ ಎಲ್ಲ ಡ್ಯಾಮೇಜ್ ಪೂರ್ತಿ ಆಗ್ಬಿಟ್ಟಿದೆ, ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಅದಕ್ಕೆ ಈಗ MLC ಮಾಡಿಸಿದ್ವಿ, ಕಂಪ್ಲೇಂಟ್ ಕೊಡ್ತೀವಿ. ಬೆಂಕಿ ಹತ್ಕೊಂಡಾಗ ಸೌಂಡು ಜಲ್ಲಿಕಲ್ ಥರ ಸುರಿಯೋ ಥರ ಹೊಗೆ ಯಾವಾಗ ಬಂತು, ನಾವು ಅಕ್ಕಪಕ್ಕದವರೆಲ್ಲ ಬಂದು ನೋಡಿದ್ರೆ ತುಂಬ ಹೊಗೆ ಆಗ್ತಾಯಿತ್ತು. ಹೊಗೆ ಯಾಕೆ ಬರ್ತಾಯಿತ್ತು ಅಂತ ನೋಡಿದಾಗ ಅವರು ಆ ಕಡೆಯಿಂದ ಹೊರಗೆ ಬಂದರು. ನಾವೆಲ್ಲ ನೀರು ಆರಿಸಿ ಮಣ್ಣು ನೀರು ಎಲ್ಲ ಹಾಕಿ ಹೊಗೆನ ಆರಿಸಿದ್ದೀವಿ. ಈ ಥರ ಎಲೆಕ್ಟ್ರಿಕ್ ಗಾಡಿಗಳು ಈ ಥರ ಮಾಡಿದಾಗ ಏನು ಮಾಡಬೇಕು? ನಾವು ಯಾವ ಗ್ಯಾರಂಟಿ ಮೇಲೆ ತೊಗೋಬೇಕು? ನಮಗೆ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತ ಬರೀ ಅಡ್ವರ್ಟೈಸ್ಮೆಂಟ್ ಕೊಡೋದಲ್ಲ, ಕ್ವಾಲಿಟಿನ ಚೆನ್ನಾಗಿ ಕೊಡಬೇಕು. ಈ ಥರ ಮಾಡಿದಾಗ ಇವಾಗೇನೋ ಹಗಲೊತ್ತಾಯಿತು ಪರವಾಗಿಲ್ಲ, ಇನ್ ಕೇಸು ರಾತ್ರಿ ಹೊತ್ತಾಗಿ ಅಥವಾ ನಾವು ಮನೆಯಿಂದ ಹೊರಗಡೆ ಎಲ್ಲರೂ ಊರುಗಳ್ಗೆ ಹೋಗಿರ್ತೀವಿ, ಗಾಡಿಗಳೆಲ್ಲ ನಿಲ್ಲಿಸಿ, ಅವಾಗ ಈ ಥರ ಆದರೆ ಎಲ್ಲ ಮನೆಗಳಿಗೂ ಒಂದು ಮನೆಯಿಂದ ಮತ್ತೊಂದು ಮನೆ ಈ ಥರ ತೊಂದರೆಗಳಾಗ್ತವೆ. ದಯವಿಟ್ಟು ಕ್ವಾಲಿಟಿನ ಕರೆಕ್ಟಾಗಿ ಚೆಕ್ ಮಾಡಬೇಕು. ಇದೊಂದು ಕೇಳ್ಕೊತೀವಿ ನಾವು. ಪವಿತ್ರ ಅಂತ.